ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಹೆಂಗಸರು ಮಾಡುವಂತ ಈ ಒಂದು 5 ತಪ್ಪುಗಳಿಂದ ಶ್ರೀಮಂತರಾಗಬೇಕಾಗಿರುವಂತ, ಶ್ರೀಮಂತದಲ್ಲಿ ಬಾಳ್ವೆ ಮಾಡಬೇಕಾಗಿರುವಂತ ಗಂಡಂದಿರಾಗಿರ್ಬೋದು ತಮ್ಮನ್ನ ತಾವಾಗಿನೇ ಬಡತನಕ್ಕೆ ದೂಡುವಂತ ಕೆಲವೊಂದು ತಪ್ಪುಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಶ್ರೀಮಂತರಾಗಬೇಕು, ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿರ್ಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ನಾವು ಚೆನ್ನಾಗಿ ಜೀವನವನ್ನು ಮಾಡಬೇಕು ಎಲ್ಲರ ತರ ಅಂತ ಹೇಳಿ. ಆದ್ರೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನೀವೇ ಮಾಡ್ತಾ ಇರುವಂತ ಈ ತಪ್ಪುಗಳಿಂದ ನಿಮ್ಮ ಮನೆ ಇನ್ನಷ್ಟು ದಾರಿದ್ರ್ಯಕ್ಕೆ ಒಳಗಾಗ್ತದೆ, ನಿಮ್ಮ ಮನೆ ಇನ್ನಷ್ಟು ಬಡತನಕ್ಕೆ ಒಳಗಾಗ್ತದೆ. ಹಾಗಾದ್ರೆ ವೀಕ್ಷಕರೇ, ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತ ಈ ಒಂದು ತಪ್ಪುಗಳಾಗಿರ್ಬೋದು ಅಥವಾ ಹೆಂಗಸರು ಮನೆಯಲ್ಲಿ ಏನು ಮಾಡಬೇಕು ಅಥವಾ ಯಾವ ತಪ್ಪುಗಳನ್ನ ಮಾಡುವುದನ್ನ ಸರಿಪಡಿಸ್ಕೋಬೇಕು, ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಹಾಗಾದ್ರೆ ವೀಕ್ಷಕರೇ, ಇದನ್ನ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಏನಾದರೂ ಒಂದು ವಿಚಾರಗಳ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರಿಗೆ ಕೂಡ ನಾನು ಕರೆ ಮಾಡಬಹುದು. ನನಗೆ ಮೊದಲೇ ಹೇಳಿರೋ ಪ್ರಕಾರ ವೀಕ್ಷಕರೇ, ಕೆಲವರು ಹೆಂಗಸರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮನೆಯಲ್ಲಿ ಬೇಗವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳ್ಬೇಕಾಗ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಿಲ್ಲ ಅಂತ ಹೇಳಿದ್ರೆ ಅದು ಲಕ್ಷ್ಮಿ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗಿರ್ಬೋದು, ಅದು ಹಣಕಾಸಿನ ವಿಚಾರದಲ್ಲಿ ಕೂಡ ಅಡೆತಡೆಗಳಾಗಿರ್ಬೋದು, ಈ ರೀತಿಯಾಗಿರುವ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಗೃಹಿಣಿಯರು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನ, ಎಲ್ಲಾ ರೀತಿಯ ಮನೆಯನ್ನ ಶುಚಿಗಳನ್ನ ಮಾಡಿ ಹೊಸ್ತಿಲು ಪೂಜೆಗಳನ್ನ ಮಾಡ್ಬೇಕಾಗ್ತದೆ. ಹೊಸ್ತಿಲು ಅಂತ ಹೇಳಿದ್ರೆ ಲಕ್ಷ್ಮಿ ಸಮಾನವಾಗಿರುವಂತದ್ದು. ಆ ಕಾರಣಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯ ಶುಚಿಗಳನ್ನ ಎಲ್ಲಾ ರೀತಿಯಲ್ಲಿ ಮಾಡಿಕೊಂಡಾದ ನಂತರ, ಮನೆಯನ್ನ ಎಲ್ಲಾ ರೀತಿ ಒರೆಸಿ ಆದ ನಂತರ ಹೊಸ್ತಿಲು ಪೂಜೆಗಳನ್ನ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಆಗಿರ್ತದೆ. ಎರಡನೇದಾಗಿ ಮತ್ತು ಮೂರನೇದಾಗಿ ಮನೆಯ ಅಡುಗೆ ಮನೆಯನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಮನೆಯಲ್ಲಿ ಒಂದು ಲಕ್ಷ್ಮಿ ನೆಲೆಸಿರುವಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಅಡಿಗೆ ಮನೆ ಅಂತಾನೆ ಹೇಳ್ಬೋದು. ಅಡಿಗೆ ಮನೆ ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿರ್ತದೋ ಅಷ್ಟರ ಮಟ್ಟಿಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ಖಾಲಿ ಗ್ಯಾಸಿನಲ್ಲಿ ನೀವು ಖಾಲಿ ತಟ್ಟೆನ ಹಾಕುವಂಥದ್ದಾಗಿರ್ಬೋದು ಅಥವಾ ಒಂದು ಅಡಿಗೆ ಪಾತ್ರೆಗಳನ್ನ ತೊಳೆಯದೆ ಹಾಗೆ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿಯಾಗಿರುವಂಥದ್ದಾದ್ರೆ ಈ ರೀತಿ ತಪ್ಪುಗಳಿಂದ ದಾರಿದ್ರ್ಯಕ್ಕೆ ಒಳಗಾಗ್ತದೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಮತ್ತು ನಾಲ್ಕನೇದಾಗಿ ನೀವು ಕೇಶ ರಾಶಿಗಳನ್ನ ಕರೆಕ್ಟ್ ಆಗಿ ಬಾಚಿಕೊಂಡಾಗಿರ್ಬೋದು, ಕೇಶ ಶೃಂಗಾರದ ಬಗ್ಗೆ ಬಹಳ ಗಮನ ಕೊಡಬೇಕು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇಶವು ಸೊಂಟದ ಕೆಳಗಡೆ ತನಕ ಬರೋದಾಗಿರ್ಬೋದು, ಈ ರೀತಿ ಕೇಶ ಫುಲ್ ಬಿಟ್ಟು ಇಡುತ್ತೆ ಅಂತ ಆದ್ರೆ ಅದು ದಾರಿದ್ರ್ಯ ಲಕ್ಷಣ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿದೆ. ಹಾಗಾಗಿ ಕೇಶವನ್ನ ಸರಿಯಾಗಿ ಜಡೆಯನ್ನ ಕಟ್ಟುವಂಥದ್ದಾಗಿರ್ಬೋದು ಅಥವಾ ಮುಡಿಯನ್ನ ನೀವು ಹಾಕಿ ಕಟ್ಟಿಕೊಂಡಿದ್ದಾದ್ರೆ ಅದು ಕೇಶ ಶೃಂಗಾರಕ್ಕೆ ಒಳ್ಳೆ ರೀತಿಯಾದಂತಹ ಒಂದು ಬೆರಗು ನೋಡ್ತದೆ ಮತ್ತು ಇದೊಂದು ದಾರಿದ್ರ್ಯವನ್ನು ಕಳೆದು ಆ ಒಂದು ರೂಪದ ಆವರಣೆಯಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಕೂಡ ಬರ್ತದೆ. ಮತ್ತು ಹೊರಕೆಯನ್ನ ಕಾಲಿಂದ ಒದೆಯೋದಾಗಿರಬಹುದು ಅಥವಾ ಕಾಲಿಂದ ತಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಒಂದು ತಪ್ಪುಗಳನ್ನ ಖಂಡಿತವಾಗ್ಲೂ ಹೆಂಗಸರು ಮಾಡಬಾರ್ದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಹೊರಕೆ ಲಕ್ಷ್ಮಿ ಸ್ವರೂಪ ಅಂತ ಕೂಡ ನಾವು ಶಾಸ್ತ್ರ ಪುರಾಣಗಳಲ್ಲಿ ನೋಡಿರ್ತೇವೆ. ಮತ್ತು ಮನೆಯಲ್ಲಿ ವಿನಾಕಾರಣ ಜಗಳ ಆಗುವಂಥದ್ದು ಅಥವಾ ಸಂಜೆ ಗುಡಿಸುವಂಥದ್ದು, ಈ ರೀತಿಯಾಗಿರುವಂತಹ ತಪ್ಪುಗಳನ್ನ ನೀವು ಮಾಡಬಾರ್ದು. ಮತ್ತು ಪದೇ ಪದೇ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕೂಡ ಕಣ್ಣೀರು ಹಾಕುವಂತ ಸಮಸ್ಯೆಗಳಿಂದ ನೀವು ನಿಮ್ಮ ಮನೆಯನ್ನ ಆಗಿರ್ಬೋದು, ನಿಮ್ಮ ಗಂಡನನ್ನ ನಿಮ್ಮ ತಪ್ಪುಗಳಿಂದ ನೀವೇ ಬಡದರಕ್ಕೆ ನೂಗುತ್ತಾ ಇದ್ದೀರಿ. ಗೊತ್ತಿಲ್ಲದೇನು ಕೂಡ ಈ ರೀತಿ ತಪ್ಪುಗಳಾಗುತ್ತಾ ಇದ್ರೆ ವೀಕ್ಷಕರು, ಇದನ್ನ ನೀವು ಇನ್ನೂ ಸರಿಪಡಿಸಿಕೊಂಡು ಹೋಗಿ ತಪ್ಪುಗಳನ್ನ ತಿದ್ದಿ ಮನೆಯಲ್ಲಿರತಕ್ಕಂಥ ಸುಖ ಶಾಂತಿ ನೆಮ್ಮದಿಗೆ ನೀವು ಕಾರಣ ಆಗಬೇಕು. ನಿಮ್ಮ ಗಂಡ ಆಗಿರ್ಬೋದು, ನೀವಾಗಿರ್ಬೋದು, ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಬೇಕು ಅಂತ ಹೇಳಿದ್ರೆ ಈ ಮಾಡ್ತಾ ಇರುವಂತಹ ತಪ್ಪುಗಳು ಗೊತ್ತಿಲ್ಲದೆ ಕೆಲವರು ಮಾಡ್ತಾ ಇರಬಹುದು, ಆದ್ರೆ ಈ ತಪ್ಪುಗಳನ್ನು ಸರಿಪಡಿಸಿ ಈ ಎಲ್ಲಾ ರೀತಿಯಾದಂತಹ ಕೆಲಸಗಳನ್ನ ಬಹಳ ಶುಚಿಯಾಗಿ ಶುದ್ಧವಾಗಿ ಶ್ರದ್ಧೆಯಿಂದ ಮಾಡಿದೆ ಅಂತ ಆದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದ ಮನೆ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.